ಒಂಚೂರು ಮಸಾಲೆ ಹಾಕ್ಬಿಟ್ಟು ಎಣ್ಣೆಲ್ಲ ಹಾಕ್ಬಿಟ್ಟು ಕೊಟ್ಬಿಟ್ಟಿದ್ರೆ ನನ್ನ ಮಕ್ಳು ತಿನ್ಕೊಂಬಿಟ್ಟಿರೋರು. ನನ್ನ ಯಾರು ಗಮನಿಸ್ತಿಲ್ಲ. ಪೂರ್ತಿ ಅವ್ರ ಡ್ಯಾಡಿದು ಡ್ರೀಮ್ ಪ್ಲೇಸ್ ಇದು. ಸರ್ ಆರ್ ಯು ಎಂಜಾಯಿಂಗ್? ಹ್ಯಾಪಿ ಹ್ಯಾಪಿ ಸೂಪರ್. ಪೂರ್ತಿ ಮಿಸ್ ಯು ಲಾಟ್. ಆದ್ರೆ ಭಯ ಆಗಲ್ಲ ಹೇಳು. ಎಲ್ಲ ಲಾಕ್ ಆಗ್ಬಿಟ್ಟಿತ್ತಲ್ಲ ಮೂ. ಖರ್ಚು ಮಾಡೋದಲ್ದಿರ ಟೆನ್ಷನ್ ಕೊಡೋದು ನೀನು. ಎಲ್ಲೆಲ್ಲೂ ನೀನೆ ಎಲ್ಲ ಕಡೆ ಇದೆ ಗೈಸ್. ಬರೀ ನೋಡಿ ಈ ಥರ ಬೇಯಿಸದೇ ಇರೋ ಅಂತ ಊಟ ತಿಂತಾರೆ ನೋಡಲ್ಲ. ದಿಸ್ ಇಸ್ ವಾಟ್ ದೇರ್ ಬ್ರೇಕ್ಫಾಸ್ಟ್ ವಿ ವಾಂಟ್. ಆಮೇಲೆ ಈ ಥರ ಡೆಸರ್ಟ್ಸ್ ಎಲ್ಲ ಕ್ಯೂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಚೋಕೋಸ್, ಕಾರ್ನ್ಫ್ಲೇಕ್ಸ್, ಅದಾದಮೇಲೆ ಚೆನ್ನಾಗಿರೋ ಕುಕೀಸ್, ಅಷ್ಟೇ ರೀ. ಇದೆ ನಮ್ಮ ಬ್ರೇಕ್ಫಾಸ್ಟ್. ಅಕ್ಕ ಬೇಯಿಸಿ ಇರ್ತಾರಲ್ಲ ಅಕ್ಕ ಪಿಂಕಿ ಅಕ್ಕ ಅಕ್ಕ ತಿನ್ನೋದು. ಬ್ರೆಡ್ ಟೋಸ್ಟ್, ಬ್ರೆಡ್ ಜಾಮ್, ಆಮೇಲೆ ವೆಜಿಟೇಬಲ್ಸು. ಬಟ್ ಏನಂದರೆ ಈ ವೆಜಿಟೇಬಲ್ಸ್ ಎಲ್ಲ ಸಖತ್ ಫ್ರೆಶ್ ಆಗಿರುತ್ತೆ, ಆಮೇಲೆ ಟೇಸ್ಟಾಗಿರುತ್ತೆ. ಏನು ಡಿಫ್ರೆನ್ಸ್ ಟೇಸ್ಟ್ ಕೊಟ್ಟರೆ ಬೇಬಿಕಾರ್ನ್ ಇದನ್ನು ಹಾಕ್ಬಿಟ್ಟು ಒಂಚೂರು ಮಸಾಲೆ ಹಾಕ್ಬಿಟ್ಟು ಎಣ್ಣೆಲ್ಲ ಹಾಕ್ಬಿಟ್ಟು ಕೊಟ್ಬಿಟ್ಟಿದ್ರೆ ನನ್ನ ಮಕ್ಳು ತಿನ್ಕೊಂಬಿಟ್ಟಿರೋರು. ಆದರೆ ಏನು ಮಾಡೋಕ್ಕಾಗಲ್ಲ, ಹಸಿದೇ ತಿನ್ನಬೇಕು. ಈಟ್ ಒನ್ಲಿ ರಾ, ಲೀವ್ ನ್ಯಾಚುರಲ್ ಲೈಫ್ ಅಷ್ಟೇ ಗೈಸ್, ಅಷ್ಟೇ. ಹಾಟ್ ಮಿಲ್ಕು. ನಮ್ಮ ಸೋನು ಅಂತೂ ಎಲ್ಲ ಕಡೆ ಗ್ಯಾಜೆಟ್ಸ್ ಯೂಸ್ ಮಾಡ್ತಾನೆ. ನೆನ್ನೆಯಿಂದ ನಮ್ಗೆ ಬಿಸಿ ನೀರು ಮಾಡಿಕೊಟ್ಟ. ಇವಾಗ ಇದು ಹಾಕು ಸೋನು ಫಸ್ಟು. ಫ್ರೆಶ್ ಮಾಡಿಕೊಟ್ಟ. ಇರು ಮೊನ್ನೆ ಸರಿ ಫಸ್ಟು. ಬಂತು ಗಟ್ಟಿ ಹಾಲು. ಫಸ್ಟು ಡಿಕಾಷನ್ ಬರ್ತಾಯಿತ್ತು, ಆಮೇಲೆ ಅಷ್ಟೇ ಕಾಯ್ಬೇಕು. ಅಲ್ಲಿ ಬರಲ್ಲ ಅಷ್ಟೇನಾ? ಅಲ್ಲಿ ಎತ್ಕೊ ಇರು. ಪ್ಯೂರ್ ಡಿಕಾಷನ್. ಏನು ಗೊತ್ತಾ, ಮಿಲ್ಕ್ ಪೌಡ್ರ್ ಹಾಕ್ಬಿಡ್ತಾರೆ, ಇಲ್ಲ ತಣ್ಣಗಿರೋ ಹಾಲು ಕೊಟ್ಬಿಡ್ತಾರೆ. ಇದು ಹಾಟ್ ಮಿಲ್ಕ್ ಜೊತೆ ಬೆಸ್ಟ್ ಕಾಫಿ ನಮ್ಮದು. ಇಶಿಕಾ ಪ್ಲೇಟ್, ಫ್ರೆಶ್ ಫ್ರೂಟ್ಸ್ ವಿತ್ 1 ಕುಕೀಸ್, 1 ಕ್ರೊಸಾಂಟ್, ಮತ್ತು ಇದು ಯೋಗಟ್. ಪಿಂಕಿ ಲವ್ ಚಾಕ್ಲೇಟ್ಸ್, ಹನಿ ಫ್ರೂಟ್ಸ್ಗೆ, ಅಂದರೆ ನಟೆಲ್ಲ. ಸೋನು ಕುಚೋನ್ ಮಾಡೋ. ಸೋನು ಸಿಟ್ ಡೌನ್. ನಟೆಲ್ಲ, ಬ್ರೆಡ್ ಟೋಸ್ಟ್, ಆಮೇಲೆ ಇನ್ನೇನು ಹಾಟ್ ಚಾಕ್ಲೇಟ್. ಸೋನು ಬ್ರೇಕ್ಫಾಸ್ಟ್ ಮನೇಲಿ ಹಿಂಗೆ ಮಾಡಿಕೊಟ್ರೆ ತಿಂತೀಯ ಮನೆ? ಕ್ರೋಸಾಂಟ್, ನಟೆಲ್ಲ, ಅದ್ರ ಜೊತೆ ಹಾಟ್ ಕಾಫಿ, ಆಮೇಲೆ ಇದು ಸ್ವಲ್ಪ ಫ್ರೂಟ್ಸ್, ಫ್ರೆಶ್ ಫ್ರೂಟ್ಸ್ ವಿತ್ ಹನಿ. ಟಬಾರ್ ಹನಿ ದೋಸೆ ಅದಲ್ಲ, ಹನಿ ಅಲ್ಲ ಇದು ಅಲ್ಲ, ಇನ್ನೇನಿದು? ದಿಸ್ ಇಸ್ ಹನಿ. ಇದು ಜೆಲಿ. ಅಯ್ಯೋ ಅಷ್ಟೇ ನಮ್ಮದು ಬ್ರೇಕ್ಫಾಸ್ಟ್, ಹೆಲ್ದಿ ಬ್ರೇಕ್ಫಾಸ್ಟ್. ಆದರೆ ಬಟ್ ಇಲ್ಲಿನ ಕ್ಲೈಮೇಟ್ಗೆ ಚೆನ್ನಾಗೂ ಇರುತ್ತೆ, ಬಟ್ ನಮಗೆ ಇಲ್ಲದೆ ಇರೋದ್ರಿಂದ ಚೆನ್ನಾಗಿ ಅನಿಸ್ತಾ ಇಲ್ಲ. ಬಟ್ ಇಲ್ಲಿನ ಕ್ಲೈಮೇಟ್ಗೆ ಬೆಳಗ್ಗೆ ಇದನ್ನೆಲ್ಲ ತಿಂದರೆ ಸಂಜೆ ತನಕ ಓಡಾಡ್ಕೊಂಡು ಆರಾಮಾಗಿರ್ಬೋದು. ಆಮೇಲೆ ಹೊಟ್ಟೆ ಹಸಿಯುತ್ತೆ, ಹೊಟ್ಟೆ ಹಸಿಯುತ್ತೆ, ಅಷ್ಟು ಹೊಟ್ಟೆ ಹಸಿತೈತೆ. ಇಡ್ಲಿ ದೋಸೆ ಎಲ್ಲ ತಿಂದ್ಬಿಟ್ರೆ, ಬೆಳಗ್ಗೆ ತಿಂದ್ಬಿಟ್ರೆ ಹೊಟ್ಟೆನೇ ಹಸಿಯಲ್ಲ. ಇದೆಲ್ಲ ತಿಂದ್ಬಿಟ್ರೆ ಲೈಟಾಗಿರುತ್ತೆ ಕ್ಯಾರಿ ಮಾಡೋಕ್ಕೆ, ಬಟ್ ಬೇಗ ಹೊಟ್ಟೆ ಹಸಿಯುತ್ತೆ. ಊಟ ತಿನ್ಬೇಕು. ಡೇ 6 ಬ್ರೇಕ್ಫಾಸ್ಟ್. And day 3 not without spurti. Day 2 ಪಾಪ. Day 2 without ಸ್ಫೂರ್ತಿ ಅಂತ. ಸ್ಫೂರ್ತಿ ಜಾಸ್ತಿ ಮಿಸ್ ಮಾಡ್ಕೊತಾವ ನಮ್ಮ ಪಾಪ. ಇಂಡಿಯನ್ಸ್ ಇವತ್ತು ಇಲ್ಲಿ ಸ್ಯಾಟರ್ಡೆ, ಇಂಡಿಯನ್ ಸ್ಯಾಟರ್ಡೆ ಆಗೋಯ್ತು. ಇವತ್ತು ಇಲ್ಲಿ ಸ್ಯಾಟರ್ಡೆ, ಅದಕ್ಕೆ ನಾವು ಫುಲ್ ವೆಜ್ ತಿಂತೇವೆ. ನೋ ಬಾಯ್ಲ್ಡ್ ಎಗ್, ಆಮ್ಲೆಟ್, ಆಮೇಲೆ ಏನೂ ತೊಗೊಂಡಿಲ್ಲ, ಓನ್ಲಿ ವೆಜ್ ತಿಂತಾಯಿದ್ದೀವಿ ಇವತ್ತು. ಮಗುಗೆ 2 ದಿವಸ ರಜೆ ಸಿಕ್ಕಿದ್ರೆ ಚೆನ್ನಾಗಿತ್ತು. ಇದೆಲ್ಲ ಮುಗಿಸ್ಬಿಟ್ಟು ನಾವು ಕಳ್ಸ್ಬಿಟ್ಟಿದ್ದೀವಿ ಆಯಿತಾ, ಆರಾಮಾಗಿ ಕಳ್ಸಿದ್ರೆ ಇಲ್ಲಿ ಬಂದ್ಬಿಟ್ಟು ಅವಳೇ ಟ್ರೈನ್ ಇಟ್ಕೊಂಡು ಅವಳೇ ಹೋಗ್ಬೇಕಾಗಿತ್ತು. ಹೋಗ್ತಾ ಇದ್ಲಮ್ಮ ಅವಾಗ ನೀನು ಚೆನ್ನಾಗಿರ್ತಾ ಇದ್ದ. ಒಬ್ಳೆ ತಾನೇ ಆರಾಮಾಗಿ ಇದನ್ನ ಇವಾಗ ನಾವೇ ಅಲ್ಲಿ ಬಿಟ್ಬಿಟ್ಟು ಬಂದ್ರೇ ನಿಂಗಿದು.
So guys, this is our hotel, post hotel bed. ಇದು ಫುಲ್ ಲೇಕ್. This is so good. ಬೇಡ 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 ಆಗಲ್ಲ. ಗೊತ್ತಾ ಐಸೆ ಚೆನ್ನಾಗಿತ್ತಲ್ಲ. Day 3 of crying. ಪಾಪು 6 months ಅಳ್ತಿ ಆದ್ಮೇಲೆ ಡೈಲಿ ಅಳು ಮುಂಜಿ ಅಂತ ಬೈತಾವ್ ನನ್ನ. ಸಖತ್ ಸ್ಮಾರ್ಟ್ ಆಗ್ಬಿಟ್ಟವಳೆ. ಸ್ಫೂರ್ತಿ ಇಲ್ಲ ಅಂದ್ರೆ ಎಲ್ಲ ಸ್ಫೂರ್ತಿ ಮೇಲೆ ಡಿಪೆಂಡ್ ಆಗ್ತಾ ಇದ್ವಿ ನಾವು. ಹೋಟೆಲ್ ನೋಡು ಅದ್ ನೋಡು ಯಾರು ಗಮನಿಸ್ತಿಲ್ಲ. ಏನಿಲ್ಲ ನೀನ್ ಮುಜಾಕ ಅವಳೆ ಎಲ್ಲ ನೋಡ್ತಾ ಇದ್ದ, ನೀನ್ ಪಾಡಕ್ ನೀನ್ ಇರ್ತಾ ಇದ್ದೆ. ಇವಾಗ ನೀನೇ ಎಲ್ಲ ಮಾಡ್ತಾಳೆ. ನೆನ್ನೆ ಆರ್ಡರ್ ಮಾಡಿದ್ದೀವಳೆ, ಅವ್ರಿಗೆ ಚೇಂಜ್ ಕೊಟ್ಬಿಟ್ಟು ಆಮೇಲೆ ಪ್ರತಿಯೊಂದು ಟ್ರಾನ್ಸ್ಲೇಟ್ ಮಾಡಿದ್ದೀವಳೆ. ಮೈ ಯಶಿಕಾ ಈಸ್ ಬಿಕಮ್ ಬಿಗ್ ಎಲ್ಡರ್. This is a view from a balcony. ಎಲ್ಲ ಕಡೆ ಐಸಿದೆ ಎಲ್ಲ ಕಡೆ. ಡೇ 6 ಎಲ್ಲಿದ್ದೀವಿ ನಾವು? ಲುಸೇನಲ್ಲಿ. ಡೇ 5 ಮೌಂಟ್ ಟೈಟಲ್ಸ್ಗೆ ಹೋಗ್ತಿದ್ದೀವಿ. ಆಮೇಲೆ ಗೋಲ್ಡನ್ ಪಾಸ್ ಟ್ರೈನ್, ಆಮೇಲೆ ಹೋಟೆಲ್. ಇಷ್ಟು ನಮ್ಮ ಪ್ಲಾನ್ ಟುಡೇ. ಏನು ಬೇಕಂತೆ? ಸ್ಯಾಮ್ಸಂಗ್ S24 Ultra. ಏನಕ್ಕೆ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಫೋನು? ಎಲ್ಲನೂ ಹೋಗ್ಲಿ, ಒಂದು ಚಿಕ್ಕ ಮಕ್ಕಳೆಲ್ಲ ಪ್ಯಾರಿಸ್ ಎಲ್ಲ ತೋರಿಸ್ತಾ ಇದ್ರೆ ಫೋನ್ ಬೇಕಂತ. ವಾಟ್ ಆರ್ ಯು ಥಿಂಕಿಂಗ್? ಏನಾಯ್ತು ಹೇಳು, ಮಾತಾಡು. ಸನು, ಆರ್ ಯು ಎಂಜಾಯಿಂಗ್? ನಮ್ಮ ರೂಮಿಂದ ಇಲ್ಲಿಗೆ 1 hour ಆಗುತ್ತೆ. ಆದರೆ ನಾವು ಸುತ್ಕೊಂಡು 5 hours ಬಂದಿದ್ದೀವಿ. ಈ ಸ್ಫೂರ್ತಿ ಅವ್ರ ಡ್ಯಾಡಿದು ಡ್ರೀಮ್ ಪ್ಲೇಸ್ ಇದು. ನೋಡಿ ಹಿಂಗೆ ಹೋಗೋದಂತೆ. ನನಗೆ ಫುಲ್ ಭಯ ಆಗಿರೋ ಪ್ಲೇಸ್ ಅಂದರೆ ಇದು ಒಂದೇ. ಆದರೆ ಇವಾಗ ನಾವು ಇಲ್ಲಿಂದ ಅಲ್ಲಿ ಗಂಟೆ ಹೋಗ್ಬೇಕು ಗೈಸ್. ಫೈನಲಿ ವಿ ರೀಚ್ ದ ಲೊಕೇಶನ್. ಅದು ಏನಾಯಿತು ಅಂದರೆ ನಮ್ಮ ಐಟಿನರಿ ಪ್ಲ್ಯಾನ್ ಮಾಡಿದ್ರಲ್ಲ ಅವ್ರಿಗೆ ಮತ್ತು ನಮ್ಮ ಡ್ರೈವರ್ಗೆ ಸ್ವಲ್ಪ ಮಿಸ್ಕಮ್ಯುನಿಕೇಷನ್ ಆಗಿ 2 hours ಲೇಟ್ ಆಯಿತು. ಬಟ್ ನಮ್ಮದೆಲ್ಲ ಪ್ರೀ ಬುಕ್ಕಿಂಗ್ ಆಗಿರೋದ್ರಿಂದ ಟಿಕೆಟ್ಸ್ ಎಲ್ಲ ಕನ್ಫರ್ಮ್ ಆಗಿತ್ತು. ಸೊ ಹೋಗಿದ ತಕ್ಷಣ ನಾವು ಡೈರೆಕ್ಟಾಗಿ ನಮ್ಮನ್ನು ಒಳಗಡೆ ಬಿಟ್ಟರು. ಇದೇ ರೀತಿ ಹಲವಾರು ವ್ಯೂ ಪಾಯಿಂಟ್ಸ್ಗಳಿರುತ್ತೆ, ಅಡ್ವೆಂಚರಸ್ ಇರುತ್ತೆ. ನಾವು ಚೂಸ್ ಮಾಡಿದ್ದು ಬಂದುಬಿಟ್ಟು ಮೌಂಟ್ ಟೈಟಲ್ಸ್ ಅಂತ. ಎಲ್ಲ ಪ್ರೊಸೆಸಿಂಗ್ ಆಟೋಮೆಟಿಕ್ ಆಗಿರುತ್ತೆ. ನಾವು ಟಿಕೆಟ್ಸ್ ಕೌಂಟರಿಂದ ಟಿಕೆಟ್ಸ್ ಕಲೆಕ್ಟ್ ಮಾಡಿ ಅಲ್ಲಿಂದ ಒಂದೇ ಕೇಬಲ್ ಕಾರ್ ಬರ್ತಿರುತ್ತೆ. ಸ್ಕ್ಯಾನ್ ಮಾಡಿಬಿಟ್ಟು ಒಳಗಡೆ ಹೋಗಿ ನಾವೇ ಎಲ್ಲ ಕೂತ್ಕೋಬೋದು. ಗೈಡ್ ಮಾಡೋಕೆ ಅಲ್ಲಿರ್ತಾರೆ. ಸೊ 3 ಕೇಬಲ್ ಕಾರ್ಸ್ನ ನಾವು ಎಕ್ಸ್ಚೇಂಜ್ ಮಾಡಬೇಕಾಗತ್ತೆ. ಫಸ್ಟ್ ಡ್ರೈವ್ ಹೋಗಿ ಅಲ್ಲಿ ಒಂದು ವ್ಯೂ ಸ್ಪಾಟಲ್ಲಿ ನಿಲ್ಲಿಸ್ಬಿಟ್ಟು ಎಲ್ಲ ನೋಡಬಹುದು. ಆದರೆ ಏನಂದರೆ ನಾವು ತುಂಬ ಲೇಟ್ ಆಗಿತ್ತು ಮತ್ತು ವಿಂಡ್ ಜಾಸ್ತಿ ಇರೋದ್ರಿಂದ ನಾವು ಡೈರೆಕ್ಟಾಗಿ ಟಾಪ್ ಫ್ಲೋರ್ಗೆ ಹೋಗೋಕ್ಕೆ ಅಲ್ಲಿ ನಮಗೆ ಗೈಡ್ ಮಾಡಿದ್ರು. ಕುತ್ಕೋಬೇಕಷ್ಟೇ. ಇದು ಇಲ್ಲ, ಸೀಟ್ ಬೆಲ್ಟ್ ಇಲ್ಲ, ಏನಿಲ್ಲ. ಏನಾಗಲ್ಲ. ಎಲ್ಲರೂ ಲಾಕ್ ಮಾಡ್ಬಿಟ್ಟಾರೆ ಸೆನ್ಸಾರ್. ಅಟ್ಲೀಸ್ಟ್ ಯಾರನ್ನ ಒಬ್ರು ಇರ್ಬೇಕಲ್ಲ, ನಾವೇ ಹತ್ತೋದಾ? ನೆಕ್ಸ್ಟ್ ಡಿಪೆಂಡೆಡ್ ನಾವು ನೋಡಿ. ಜನಗಳು ಹೋಗೋರು ಹೋಗ್ತಾವ್ರೆ ಬರ್ರೆ. ಇಷ್ಟು ದಪ್ಪ ಆಯ್ತು ರೋಪ್ ನೋಡಿ. ಅರಿ ನಾವಿಬ್ರು ಇಲ್ಲೇ ಕುತ್ಕೊಂಡ್ರೆ ನಾವೇನ್ ಸಾಕು. ಅಮ್ಮ ಅಲ್ಗಂತ ಹೋಗ್ಬೇಕಲ್ಲ. ನೀರಲ್ಲಿ ಹೋಗಿದ್ದಾಯ್ತು, ಟ್ರೈನಲ್ಲಿ ಹೋಗಿದ್ದಾಯ್ತು, ಫ್ಲೈಟಲ್ಲಿ ಆಕಾಶದಲ್ಲಿ ಹೋಗಿದ್ದಾಯ್ತು. ಇವಾಗ ಗಾಳಿಯಲ್ಲಿ ತೇಲ್ತಾ ಇದೀವಿ. ಯಪ್ಪಾ ಗುರು, ಹೆಂಗೈತ ಗುರು? ಏನಿ ನನ್ನ ಮಕ್ಳಿಗೆ ಏನು ಭಯ ಇಲ್ಲ. ಅಲ್ಲೋಡೆ ಏನು ಭಯ ಇಲ್ಲ. ಟಿವಿನಲ್ಲಿ ನೋಡಿ ಇವ್ರ ಆ ಡ್ರೀಮ್ ವರ್ಲ್ಡ್ ನ ಏನದು ಅಚೀವ್ ಮಾಡ್ತಾವ್ರೆ ಅಂತ ಖುಷಿ.
ಸ್ಟಾರ್ಟಿಂಗಲ್ಲಿ ಕೆಳಗಡೆಯಿಂದ ನೋಡಿದಾಗ ಕೇಬಲ್ ಕಾಸೆಲ್ಲ ಪುಟ್ಟದಾಗಿ ಕಾಣಿಸ್ತಿತ್ತು. ಅವಾಗೆಲ್ಲ ನೋಡಿದಾಗ ಸಖತ್ ಭಯ ಆಗಿತ್ತು. ಅಲ್ಲಿ ಹೋಗಿ ಕೂತ್ಕೊಂಡ್ಮೇಲೆ ಹೊರಗಡೆ ನೋಡಿದಾಗಂತೂ ಆ ವ್ಯೂ ಅಂತೂ ಅದ್ಭುತ ಅಂದರೆ ಅದ್ಭುತ. ಧರೆಗಿಳಿದ ಸ್ವರ್ಗದಂತೆ ಇತ್ತು ಎಲ್ಲನೂ ಅಷ್ಟೇ. ಯಾವ್ದು ಮೂವೀಸಲ್ಲಿ ಮತ್ತು ಫೋಟೋ ಫ್ರೇಮ್ಸಲ್ಲಿ ನೋಡಿದ್ದಂಥ ಪ್ಲೇಸ್ನ ನಾವು ಕಣ್ಣಾರೆ ನೋಡ್ತಿರೋದು ನಿಜಕ್ಕೂ ತುಂಬ ಖುಷಿ ಅನಿಸ್ತು. ನಮ್ಮ ಮಕ್ಕಳಂತೂ ಎಷ್ಟು ಎಂಜಾಯ್ ಮಾಡಿದ್ರಂದರೆ ಸ್ವಲ್ಪನೂ ಭಯ ಇಲ್ಲ ಅವ್ರಿಗೆ, ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಮತ್ತು ಎಲ್ಲ ಕಡೆನೂ ಫುಲ್ಲು ಸ್ನೋ, ಅದ್ರ ಜೊತೆಗೆ ಕ್ರಿಸ್ಮಸ್ ಟ್ರೀಸ್ ಇರ್ತಿತ್ತು. ಅದನ್ನು ನಾವೆಲ್ಲ ಇಲ್ಲಿ ಮಾಲಲ್ಲಿ ಎಲ್ಲನೂ ಆರ್ಟಿಫಿಷಿಯಲ್ ಟ್ರೀಸ್ ಎಲ್ಲ ಇಟ್ಬಿಟ್ಟು ಸ್ವಲ್ಪ ಕಾಟನ್ಸ್ ಎಲ್ಲ ಹಾಕಿ ಡೆಕೋರೇಟ್ ಮಾಡಿರೋದನ್ನ ನೋಡಿದ್ವಿ. ಅಲ್ಲಿ ರಿಯಲ್ ಆಗಿ ಕ್ರಿಸ್ಮಸ್ ಟ್ರೀಸ್ನ ನೋಡೋಕ್ಕೆ ಅಷ್ಟೊಂದು ಖುಷಿ ಆಗ್ತಿತ್ತು. ಎಲ್ಲಾರ್ದು ಹಾಕೋರೆ, ನಾವು ಬಂದಿದ ತಕ್ಷಣ ಇಂಡಿಯಾದ್ ನೋಡಿತ್ತು. ಪಾಪ ಹೇಳದ್ನಲ್ಲ ಇಂಡಿಯಾದೈತೆ ಅಂತ. ಆರ್ ಯು ಎಂಜಾಯಿಂಗ್? ಮುಂದೆ ಹೋಗ್ಬೋದು. ಎಲ್ಲರೂ ನನ್ನ ಬೈತಾವ್ರಪ್ಪ, ಭಯ ಬೀಳ್ತೀನಿ ಅಂತ. ನೆಕ್ಸ್ಟ್ ಟ್ರಿಪ್ ಹೋದಾಗ ನಾ ಸ್ವಲ್ಪ ಧೈರ್ಯ ಮಾಡ್ಕೋಬೇಕು. ಹ್ಯಾಪಿ ಸೂಪರ್. ಫುಲ್ ಸ್ಕ್ರೀನ್ ಮಾಡವಳನ್ನ, ಇವಳೇ ಕಾಣಿಸ್ತಾವಳೆ. 3 ದಿವಸದಿಂದ ಇವಳೇ ಕಾಣಿಸ್ತಾವಳೆ ಸ್ಫೂರ್ತಿಮ್ಮ. ಎಷ್ಟು ಮೇಲೆ ಇದ್ದೀರಿ ಗೊತ್ತಾ? ಎಲ್ಲೋಡಮ್ಮು 360 ಡಿಗ್ರಿ ನೋಡು, ಫುಲ್ಲು ಕಾಣಿಸ್ತಾ ಓಡಾಡ್ತಾ ಐತೆ. ಕಂಟ್ರೋಲ್ ಸೆನ್ಸರ್. ನಿಂಗ್ ನಗು ಅಂದ್ರೆ ನನಗ್ ಭಯ, ಅದಕ್ಕೆ ಏನ್ ಮಾಡಕ್ಕೂ ಆಗಲ್ಲ. ನನ್ ಭಯ ನೀನ್ ತಡಿಬೇಕು. ಫಾಸ್ಟ್ ಆಗೋದೈತಿ ಇವಾಗ. ನಾನು ನೀನು ಎತ್ಕೊಂಡ್ಬಂದು ಕುಂಚಿರ್ತಾರೆ. ಏನ್ ಅಡ್ವೆಂಚರಸ್ ಅಲ್ಲ, ಚೂರು ಎಲ್ಲ ಶೇಕ್ ಆಗ್ತಾ ಇಲ್ಲ, ಏನಿಲ್ಲ, ಸಗದಾಯ್ತೆ. ಭಯ ಆಗ್ತಾಯ್ತಾ? ಇನ್ನೇನ್ ಆಗ್ತಾಯ್ತಾ? ಖುಷಿ ಆಗ್ತಾಯ್ತಾ? ಭಯ ಆಗ್ತಾಯ್ತಾ? ಯಾರನ್ನ? ಕೇಬಲ್ ಕಾರ್ ರೈಡ್ ಸೂಪರ್ ಆಗಿತ್ತು, ಬಟ್ ವಿ ಮಿಸ್ ಲಾಟ್ ಆಫ್ ಸ್ಫೂರ್ತಿ. ಹಲವಾರು ಮೂವೀಸ್ಗಳನ್ನ ಶೂಟ್ ಮಾಡಿರೋಂಥ ಸ್ಪಾಟ್ ಸ್ವಿಟ್ಜರ್ಲ್ಯಾಂಡ್. ಬಟ್ ಅಲ್ಲಿ ಶಾರುಖ್ ಮತ್ತು ಕಾಜೋಲ್ದು ಫೋಟೋ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಒನ್ ಆಫ್ ಮೈ ಫೇವ್ರೆಟ್ ಮೂವಿ ಆ್ಯಂಡ್ ಫೇವ್ರೆಟ್ ಆ್ಯಕ್ಟರ್. ಲಂಚ್ಗೆ ಅಂತ ನಾವು ಪಿಜ್ಜಾ ಮತ್ತು ನಗ್ಗೆಟ್ಸ್, ಫ್ರೆಂಚ್ ಫ್ರೈಸ್ನ ತೊಗೊಂಡ್ವಿ.
2 ಕೇಬಲ್ ಕಾರ್ದಲ್ಲಿ ಬಂದು ಮತ್ತೆ ಇನ್ನೊಂದು ದೊಡ್ಡದಲ್ಲಿ ಶಿಫ್ಟ್ ಆದ್ವಿ, ರೆಡ್ ಕಲರ್ದು. ಅದಾದ್ಮೇಲೆ ಇಲ್ಲಿಗೆ ಬಂದರೆ ಯಾರು ಇರಲ್ಲ, ಸುಮ್ಮನೆ ಹಾಗೆ ಹೋಗೋದು ಅಂತ ಅಂದ್ಕೊಂಡ್ವಿ. ಆದರೆ ಇಲ್ಲಿಗೆ ಬಂದಮೇಲೆ ನೋಡಿದ್ರೆ 4 ಫ್ಲೋರ್ಸ್ ಇದೆ. 4th ಫ್ಲೋರಲ್ಲಿ ಬಂದ್ಬಿಟ್ಟು ವ್ಯೂ ಪಾಯಿಂಟು ಮತ್ತು ಫೋಟೋಸ್ ಎಲ್ಲ ತೊಗೊಳ್ಳೋದು. ಆಮೇಲೆ 2nd ಫ್ಲೋರಲ್ಲಿ ಆ ಕಾಸ್ಟ್ಯೂಮ್ಸ್ ಎಲ್ಲ ಇಲ್ಲಿನ ಥರ ಟ್ರೆಡಿಷ್ನಲ್ ಕಾಸ್ಟ್ಯೂಮ್ಸ್ ಹಾಕಿ ವಿಡಿಯೋ ಫೋಟೋಸ್ ಎಲ್ಲ ಮಾಡಿಸ್ಕೋಬೋದು, ಫ್ರೇಮ್ ಎಲ್ಲ ಹಾಕಿ ಕೊಡ್ತಾರೆ. ಅದಾದಮೇಲೆ 3rd ಫ್ಲೋರಲ್ಲಿ ರೆಸ್ಟೋರೆಂಟ್ ಇದೆ, ಇಲ್ಲೊಂದು ಮಾಲೇ ಇದೆ ರೀ. ನಾವು ಅಂದ್ಕೊಂಡ್ವಿ ಯಾರೂ ಇರಲ್ಲ, ಸುಮ್ಮನೆ ಹೋಗ್ಬಿಟ್ಟು ಹಂಗೆ ಬರೋದು ಅಂತ. ನೋಡಿದ್ರೆ ಇಲ್ಲಿ ಇಷ್ಟೊಂದು. ಆಮೇಲೆ 1st ಫ್ಲೋರಲ್ಲಿ ಫುಲ್ ಶಾಪಿಂಗು, ಎಲ್ಲ ಬ್ರ್ಯಾಂಡ್ಸು, ವಾಚಸ್ಸು ಮತ್ತು ಇದು ಎಲ್ಲ ಫುಲ್ ಶಾಪಿಂಗ್ ಬೇರೆ ಇದೆ. ಎಷ್ಟು ಚೆನ್ನಾಗಿದೆ ಈ ಪ್ಲೇಸಸ್ ಎಲ್ಲ ನೋಡೋಕ್ಕೆ ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಆಗುತ್ತೆ, ಆದಮೇಲೆ ಬಂದರೆ ಎಷ್ಟೊಂದು ಜನ ಇರ್ತಾರೆ, ಅವ್ರನ್ನೆಲ್ಲ ನೋಡಿಬಿಟ್ರೆ ನಾವೇನೂ ಇಲ್ಲ ಅಂತ ಅನಿಸುತ್ತೆ. ಪ್ರತಿಯೊಂದು ಕಡೆನೂ ವೈಫೈ ಇದೆ, ಪ್ರತಿಯೊಂದು ಕಡೆನೂ ಸಿಗ್ನಲ್ ಇದೆ, ಎಲ್ಲ ಇದೆ. ಯಾರು ಇರಲ್ಲ ನಮ್ಮ ಜೊತೆ. ಹಂಗೆ ಬಂದರೆ ಎಲ್ಲ ಆಟೋಮೆಟಿಕ್. ಮಕ್ಕಳಂತೂ ಸಖತ್ ಎಂಜಾಯ್ ಮಾಡ್ತಾರೆ, ಎಲ್ಲೂ ಭಯ ಪಡ್ತಾ ಇಲ್ಲ. ನಾನೇ ಸ್ವಲ್ಪ ಭಯ ಪಡ್ತಾ ಇದ್ದೀನಿ. ಅಂಡ್ ಮಿಸ್ಸಿಂಗ್ ಸ್ಫೂರ್ತಿ ಮಿಸ್ ಯು ಅ ಲಾಟ್. How do you go inside? Yeah, just walk around in the door. ಅಲ್ಲಿಂದ ನಾವು 1st ಫ್ಲೋರ್ಗೆ ಬಂದ್ವಿ. 1st ಫ್ಲೋರಲ್ಲಿ ಬಂದು ಐಸ್ ಕೇವ್ ಇತ್ತು. ಟನ್ನಲಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ, ಹೆಂಗಿತ್ತು ಪಾಪು? ಫುಲ್ ಸ್ಲಿಪ್ಪರ್ ಇತ್ತು, ಚಳಿ ಇತ್ತು, ಜಾಸ್ತಿ ಚಳಿ. ಮೌಂಟೇನ್ ಕೇವ್ ಅಲ್ಲಿ ತುಂಬಾ ಚೆನ್ನಾಗಿತ್ತು. ಬೆಟ್ಟನ ಕೊರೆದ್ಬಿಟ್ಟು ಟನಲ್ ಮಾಡಿರೋದು ನೋಡೋದಕ್ಕೆ ಅಷ್ಟೇ ಖುಷಿ ಆಯ್ತು. ಬಟ್ ಏನಂದ್ರೆ ಜಾಸ್ತಿ ಚಳಿ ಆಗ್ತಿತ್ತು ಮತ್ತೆ ಸ್ಲಿಪ್ಪರೇ ಆಗಿತ್ತು. ಆದ್ರೂ ನಾವು ಬಿಡ್ಲಿಲ್ಲ. ಒಂದಷ್ಟು ಫೋಟೋ ಮತ್ತೆ ನಾನು ಪಿಂಕಿ ಇಬ್ರು ರೀಲ್ಸ್ ಮಾಡ್ಕೊಂಡ್ವಿ. ಮತ್ತೆ ಫುಲ್ ಕಂಪ್ಲೀಟ್ ಆಗಿ ಹೋಗಕ್ಕಾಗ್ಲಿಲ್ಲ, ಅರ್ಧಕ್ಕೆ ಹೋಗ್ಬಿಟ್ಟು ವಾಪಸ್ ಬಂದ್ಬಿಟ್ವಿ. ಜಾಸ್ತಿ ಚಳಿ ಇತ್ತು, ಮಕ್ಳು ತಡೀತಿರ್ಲಿಲ್ಲ. ನಮ್ಮ ಮನೆಯವರು ಬೇಡ ಬೇಡ ಸಾಕು ಇಷ್ಟೇ, ಬನ್ರಿ ಹೊರಗಡೆ ಹೋಗೋಣ ಅಂತ ಕರ್ಕೊಂಡು ಬಂದ್ಬಿಟ್ರು. ಕೇಬಲ್ ಕಾರ್ ಮತ್ತು ಟಾಪ್ ವ್ಯೂ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಮೈಂಡ್ ಬ್ಲೋಯಿಂಗ್ ಆಗಿತ್ತು. ವರ್ಡ್ಸೇ ಸಾಲದು ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ, ಅಷ್ಟೊಂದು ಖುಷಿಯಾಗಿತ್ತು. ಬಟ್ ಕ್ವೈಟ್ ಎಕ್ಸ್ಪೆನ್ಸಿವ್ ಕೂಡ, ತುಂಬ ಎಕ್ಸ್ಪೆನ್ಸಿವ್. ಈ ಕಡೆ ಬಮ್ಮ. ಸ್ಟೆಪ್ಸಲ್ಲಿ ಹೋಗ್ತಿದ್ದಾರೆ ನಮ್ಮ ಅಮ್ಮ. ಶಾರುಖ್ ಖಾನ್ ಇಸ್ ಎವ್ರಿವೇರ್ ಇನ್ ದ ವರ್ಲ್ಡ್. ನೋಡಿ, ಯಾರು ಇಂಡಿಯನ್ ರೆಸ್ಟೋರೆಂಟ್ ಅಂತ ಹಾಕೋರೆ ಅದು ಶಾರುಖ್ ಖಾನ್ ಆಡೋದು. ನಮ್ಮ ಪ್ಲ್ಯಾನ್ ಪ್ರಕಾರ ನಾವು ಮೌಂಟ್ ಟೈಟಲ್ಸ್ ಮುಗಿಸ್ಕೊಂಡು ಇಂಟರ್ಲೇಕನ್ ಹೋಸ್ಟ್ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಗೋಲ್ಡನ್ ಪಾಸ್ ಟ್ರೈನಲ್ಲಿ ನಾವು ಲುಸೇನ್ಗೆ ಟ್ರಾವೆಲ್ ಮಾಡಬೇಕಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಬೆಳಗ್ಗೆಯಿಂದ ಟೈಮ್ ವೇಸ್ಟ್ ಆಗಿತ್ತು ಮತ್ತು ಅಲ್ಲಿ ಹೋಗೋಷ್ಟರಲ್ಲಿ ಹೆವಿ ಸ್ನೋಫಾಲಿಂದ ಸ್ಟಾಪ್ ಮಾಡಿಬಿಟ್ಟಿದ್ದು. ನಾವು ಕರೆಕ್ಟ್ ಟೈಮ್ಗೆ ರೀಚ್ ಆಗಿದ್ವಿ, ಅರೌಂಡ್ 6 o'clock ಹಂಗೆ. ಬಟ್ ಏನಂದರೆ ಆ ಕಡೆ ಎಲ್ಲ 4:35ಗೆಲ್ಲ ಫುಲ್ ಕತ್ಲಾಗ್ಬಿಡುತ್ತೆ. ಅದು ನೋಡಿದ್ರೆ ಮಿಡ್ ನೈಟ್ ಥರ ಅನಿಸ್ತಿತ್ತು. ಸರಿ, ಆದಮೇಲೆ ಟ್ರೈನ್ ಇಲ್ಲ ಅಂತ ಫುಲ್ ಡಿಸಪಾಯಿಂಟ್ಮೆಂಟಲ್ಲಿ ಅಲ್ಲೇ ಸ್ವಲ್ಪ ಹೊತ್ತು ಇದ್ಬಿಟ್ಟು ಇಂಡಿಯನ್ ರೆಸ್ಟೋರೆಂಟಲ್ಲಿ ನೈಟ್ ಡಿನ್ನರ್ಗೆ ಊಟ ತೊಗೊಂಡು ಹೋದ್ವಿ. ಇವಳು ಏನಕ್ಕೆ ಡ್ಯಾಡಿನ ನೋಡಿದ್ರೆ ಅಳೋದು, ನಾನು ನೋಡಿದ್ರೆ ಅಳಲ್ಲ ಅವಳು. ಮನೇಲಿ ಇಬ್ರು ಜಗಳ ಆಡ್ತಾ ಇರ್ತಾರೆ ಯಾವಾಗೂ. ಫಸ್ಟ್ ಟೈಮ್ ನಾವು ನಮ್ಮ ಮನೆಯವ್ರನ್ನ ಇಷ್ಟೊಂದು ಎಮೋಷ್ನಲ್ ಆಗಿದ್ದು ನೋಡಿದ್ದು. ಅವ್ರ ತಂದೆ ತೀರ್ಕೊಂಡಾಗ ಅವ್ರು ಇಷ್ಟು ಎಮೋಷ್ನಲ್ ಆಗಿದ್ದು. ಅದಾದಮೇಲೆ ಇದೇ ಫಸ್ಟ್ ಟೈಮ್. ಐ ಜಸ್ಟ್ ಡೋಂಟ್ ರಿಗ್ರೆಟ್ ಟು ಶೇರ್ ದಿಸ್ ಕ್ಲಿಪ್ಪಿಂಗ್. ಯಾಕಂದರೆ ಯೂಟ್ಯೂಬ್ ಫ್ಯಾಮಿಲಿ ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಥರ ನಮ್ಮ ಸುಖ ದುಃಖ ಎಲ್ಲನೂ ನಿಮ್ಮ ಜೊತೆ ನಾವು ಶೇರ್ ಮಾಡ್ಕೊಂಡಿದ್ದೀವಿ. ನಾನೇ ಸ್ಟ್ರಾಂಗ್ ಆಗಿದ್ದೀನಿ. ಪೂರ್ತಿ ಡ್ಯಾಡಿ ಫುಲ್ ತಲೆ ಕೆಡ್ಸ್ಕೊಂಡು ಬಂದ್ಬಿಡ್ತೈತೆ. ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ನಾಟಕ ಮಾಡಬೇಡ. ಬೇಡ ಅಂದರೂ ಕರ್ಕೊಂಬಂದವಳು ನೀನೇ. ಒದ್ಬಿಡ್ತೀನಿ ನೋಡು. ಸೋನು ಡ್ಯಾಡಿ ಅಳ್ತೈತ್ ನೋಡು.
ಈಗ ಅಲ್ಲಿ ಟ್ರಿಪ್ಪಾಗ 880 days ಇರ್ಚ 180 days. ಹಾ ಅದ್ರಲ್ಲಿ ತೋರಿಸ್ತೀನಿ ಪಪ್ಪ ಪಾರ್ಟ್ನರ್ ಇಲ್ಲ ಅದಕ್ಕೆ ಹೇಳ್ತಾ ನಾನಿದ್ದೀನಿ ಡ್ಯಾಡಿ ಪಾರ್ಟ್ನರ್ ಖರ್ಚು ಮಾಡೋದು ಅಲ್ದಿರ ಟೆನ್ಷನ್ ಕೊಡೋದು ನೀನು. ಓ ಅವಳ ನಡಿ ಎತ್ಕೊಂಡು ಹೋಗಿ 300 ಕಿಲೋಮೀಟ್ರ್ ಅಷ್ಟೇ ಕರ್ಕೊಂಬಂದ್ಬಿಡ್ತೀನಿ, ಇಂಟರ್ನ್ಶಿಪ್ ಇಲ್ಲದೆ ಇದ್ರೆ ಅಷ್ಟೇ ಹೋಯ್ತು ಅಂತ.